ನಮಸ್ತೆ ಫ್ರೆಂಡ್ಸ್, ನಂದಿ ಬ್ಲಾಗ್ಸ್ಗೆ ಸ್ವಾಗತ ಸುಸ್ವಾಗತ. ಇನ್ನು ಮುಂದೆ ನಿಮಗೆ ಗೃಹಲಕ್ಷ್ಮಿ ಹಣ ಬರಬೇಕಾದ್ರೆ ಖಂಡಿತವಾಗ್ಲೂ ಈ ಕೆಲಸ ಅಂತೂ ಮಾಡಲೇಬೇಕು. ಇಲ್ಲ ಅಂದರೆ ಝೀರೋ, ನಿಮಗೆ ಅಕೌಂಟ್ಗೆ ದುಡ್ಡಂತೂ ಖಂಡಿತ ಬರಲ್ಲ. ಈ ವಿಡಿಯೋದಲ್ಲಿ ಏನು ಮಾಡಬೇಕು ಅಂತ ನಾನು ತಿಳಿಸ್ಕೊಡ್ತೀನಿ. ಖಂಡಿತವಾಗ್ಲೂ ವಿಡಿಯೋನಂತೂ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಗೃಹಲಕ್ಷ್ಮಿ ಸ್ಕೀಮ್. ಗೃಹಲಕ್ಷ್ಮಿ ಗೃಹಜ್ಯೋತಿಗೆ ಹೊಸ ಅರ್ಜಿ ಸಲ್ಲಿಸೋದು ಹೇಗೆ, ಏನೆಲ್ಲ ಪ್ರಶ್ನೆಗಳು ಇರುತ್ತೆ, ಯಾವ ದಾಖಲೆಗಳನ್ನು ಕೊಡಬೇಕು, ಇಲ್ಲಿದೆ ನೋಡೋಣ ಸಂಪೂರ್ಣ ಮಾಹಿತಿಯನ್ನು. ಈ ಬಾರಿ ಹೊಸ ಗೃಹಲಕ್ಷ್ಮಿ ಯೋಜನೆ ಅರ್ಜಿ ಪ್ರತಿಯಲ್ಲೂ ಏನೆಲ್ಲ ಪ್ರಶ್ನೆಗಳು ಇರಬಹುದು, ಯಾವೆಲ್ಲ ದಾಖಲೆಗಳನ್ನು ನೀಡಬೇಕು ಎಂಬ ಸಂಪೂರ್ಣ ಮಾಹಿತಿಯನ್ನು ನಾವು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಹೊಸ ಅರ್ಜಿ ಸಲ್ಲಿಕೆ ಕಡ್ಡಾಯ. ಗೃಹಲಕ್ಷ್ಮಿ ಗೃಹಜ್ಯೋತಿ ಯೋಜನೆಗಾಗಿ ಅರ್ಜಿ ಸಲ್ಲಿಕೆ ಕಡ್ಡಾಯ ಮಾಡಿದ ಸರ್ಕಾರ ಶೀಘ್ರದಲ್ಲೇ ಅರ್ಜಿ ಸಲ್ಲಿಕೆಗೆ ಅವಕಾಶ ನೀಡಲಿದೆ. ಇದಕ್ಕೆ ಸಂಬಂಧಿಸಿದಂತೆ ಹೊಸ ಅರ್ಹತಾ ಮಾನದಂಡಗಳು ಬಹಿರಂಗಗೊಳಿಸಿದೆ. ಹೊಸ ಅರ್ಜಿಯಲ್ಲಿ ಏನೆಲ್ಲ ಮಾನದಂಡ ಅಂತ ನೋಡೋದಾದರೆ, ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳಿಗೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಹೊಸದಾಗಿ ಅರ್ಜಿ ತಯಾರಿಸಿದೆ. ಹೊಸ ಅರ್ಜಿ ಮತ್ತು ಅದರಲ್ಲಿ ಇರುವ ಪ್ರಶ್ನೆಗಳನ್ನು ಸರ್ಕಾರ ಮತ್ತು ಹಣಕಾಸು ಇಲಾಖೆಗೆ ಪ್ರಸ್ತಾವನೆ ಸಲ್ಲಿಸಿದೆ. ಈ ಬಾರಿ ಗೃಹಲಕ್ಷ್ಮಿ ಯೋಜನೆ ಅರ್ಜಿ ಪ್ರತಿಯಲ್ಲಿ ಏನೆಲ್ಲ ಪ್ರಶ್ನೆಗಳು ಇರಬಹುದು, ಯಾವೆಲ್ಲ ದಾಖಲೆಗಳನ್ನು ನೀಡಬೇಕಾಗತ್ತೆ ಅನ್ನೋದನ್ನು ನಾವು ತಿಳ್ಕೊಳ್ಳೋಣ. ಮೊದಲನೇ ದಾಖಲೆ ಬಂದು ಮನೆ ಯಜಮಾನಿ ಯಾರು, ಅದರ ಸಂಖ್ಯೆ ಏನು ಅನ್ನೋದನ್ನು ನೀಡಬೇಕಾಗುತ್ತೆ. ಹಾಗೆ ಎರಡನೇ ದಾಖಲೆ ಬಂದು ಮನೆಯ ಯಜಮಾನಿ ಬ್ಯಾಂಕ್ ಖಾತೆ ವಿವರ ಅಂದರೆ ಬ್ಯಾಂಕ್ ಪಾಸ್ಬುಕ್ಕು ಕೊಡಬೇಕಾಗುತ್ತೆ. ಹಾಗೆ ಮೂರನೇದು ಬಂದು ಈ ಹಿಂದೆ ಮನೆಯಲ್ಲಿ ಎಷ್ಟು ಸದಸ್ಯರಿಗೆ ಗೃಹಲಕ್ಷ್ಮಿ ಹಣ ಖಾತೆಗೆ ಬರ್ತಿತ್ತು, ಅಂದರೆ ಮನೆಯಲ್ಲಿ ಎಷ್ಟು ಜನಕ್ಕೆ ಗೃಹಲಕ್ಷ್ಮಿ ಹಣ ಬರ್ತಾ ಇತ್ತು ಅನ್ನೋದನ್ನು ವಿವರಣೆ ನೀಡಬೇಕಾಗುತ್ತೆ. ಹಾಗೆ ನಾಲ್ಕನೇದು ಬಂದು ಯಾವ ಜಾತಿ ಅನ್ನೋದನ್ನು ನೀಡಬೇಕಾಗುತ್ತೆ. ಐದನೇದು ಬಂದು ಮನೆಯ ಯಜಮಾನಿ ಪತಿಯ ಹೆಸರು, ಆಧಾರ್ ಸಂಖ್ಯೆ ಅಂದರೆ ಯಾರಿಗೆ ಗೃಹಲಕ್ಷ್ಮಿ ಹಣ ಬರ್ತಾ ಇದೆ ಅವರ ಯಜಮಾನರ ಆಧಾರ್ ಕಾರ್ಡ್ ಸಂಖ್ಯೆ ಹಾಗೆ ಅವರ ಹೆಸರನ್ನು ಕೊಡಬೇಕಾಗುತ್ತೆ. ಹಾಗೆ ಆರನೇದು ಬಂದು ಆಧಾರ್ ಕಾರ್ಡ್ ದಾಖಲಾತಿ ಸಲ್ಲಿಕೆ ಮಾಡಬೇಕು. ಅಂದರೆ ಗೃಹಲಕ್ಷ್ಮಿ ಹಣ ಯಾರಿಗೆ ಬರ್ತಾ ಇದೆ ಅವ್ರದ್ದು ಆಧಾರ್ ಕಾರ್ಡ್ ದಾಖಲಾತಿ ಸಂಖ್ಯೆ ಕೊಡಬೇಕಾಗುತ್ತೆ. ಏಳನೇದು ಬಂದು ನೀವು IT ಮತ್ತು GST ಪಾವತಿದಾರರ, ಅಂದರೆ GST ಏನಾದರೂ ಇದೆಯಾ, ನಿಮ್ಮದು IT ರಿಟರ್ನ್ ಏನಾದರೂ ಇದೆಯಾ ಅನ್ನೋದ್ರ ಬಗ್ಗೆ ಡೀಟೇಲ್ ಕೊಡಬೇಕಾಗತ್ತೆ. ಇಲ್ಲ ಅಂದರೆ ಇಲ್ಲ ಅಂತ ಹೇಳಬೇಕಾಗತ್ತೆ. ಎಂಟನೇದು ಬಂದು ನಿಮ್ಮ ಬಳಿ APL ಕಾರ್ಡ್ ಅಥವಾ BPL ಕಾರ್ಡ್ ಇದೆಯಾ ಅಂತ ವಿವರಣೆ ನೀಡಬೇಕಾಗುತ್ತೆ. ಅಷ್ಟೇ ಅಲ್ಲದೆ ಗ್ಯಾರಂಟಿ ಯೋಜನೆಗಳ ಹೊಸ ಅರ್ಜಿ ಸಲ್ಲಿಕೆಗೆ ಸರ್ಕಾರ ಶೀಘ್ರದಲ್ಲೇ ಆದೇಶ ಹೊರಡಿಸಲಿದ್ದು, ಬೆಂಗಳೂರು 1, ಕರ್ನಾಟಕ 1, ಗ್ರಾಮ್ 1 ಮತ್ತು ಆಫ್ಲೈನ್ನಲ್ಲೂ ಅರ್ಜಿ ಸಲ್ಲಿಕೆಗೆ ಅವಕಾಶ ನೀಡುವ ಸಾಧ್ಯತೆ ಇದೆ. ಆಧಾರ್ ಜೊತೆ ID ಕೂಡ ಕಡ್ಡಾಯ. ಗೃಹಲಕ್ಷ್ಮಿ ಯೋಜನೆಯಲ್ಲಿ ಮೇಜರ್ ಸರ್ಜರಿಗೆ ಸರ್ಕಾರ ಮುಂದಾಗಿದೆ. ಈಗಾಗಲೇ ರಾಜ್ಯದಲ್ಲಿದ್ದಾರೆ 1.30 ಕೋಟಿ ಗೃಹಲಕ್ಷ್ಮಿ ಫಲಾನುಭವಿಗಳಿಗಿದ್ದು, ಇನ್ಮುಂದೆ ಗೃಹಲಕ್ಷ್ಮಿ ಹಣಕ್ಕೆ ಬಯೋಮೆಟ್ರಿಕ್ ಕಡ್ಡಾಯವಾಗಿದೆ. ಇದು ಎಲ್ಲಿ ಮಾಡ್ತಾರಪ್ಪ ಅನ್ನೋದಾದರೆ ಬಯೋಮೆಟ್ರಿಕ್ನ ಅಂದರೆ ಗೃಹಲಕ್ಷ್ಮಿ ಹಣನ ನಾವು ಅಪ್ಲೈ ಮಾಡಬೇಕಲ್ಲ, ಅದು ಎಲ್ಲಿ ಮಾಡ್ತಾರೆ ಅಂತ ನೋಡೋದಾದರೆ ನಿಮ್ಮ ಖಾತೆಗೆ ಹಣ ಬರಬೇಕಾದ್ರೆ ಬೆಂಗಳೂರು 1, ಗ್ರಾಮ್ 1 ಸೇವಾ ಕೇಂದ್ರ, ಬಾಪೂಜಿ ಸೇವಾ ಕೇಂದ್ರಗಳಲ್ಲಿ ಬಯೋಮೆಟ್ರಿಕ್ ಅನ್ನೋದನ್ನು ಪ್ರಕ್ರಿಯೆ ನಡೆಸಲಿದೆ. ಖಂಡಿತವಾಗ್ಲೂ ಅಲ್ಲಿಗೋಗಿ ಖಂಡಿತವಾಗ್ಲೂ ಬಯೋಮೆಟ್ರಿಕ್ ಯೋಜನೆಗೆ ಅಪ್ಲಿಕೇಶನ್ ನಾನು ಹೇಳಿರೋ ರೂಲ್ಸ್ಗಳ ಏನೇನು ಕೊಡಬೇಕೋ ಅದೆಲ್ಲ ಕಡ್ಡಾಯವಾಗಿ ಮಹಿಳಾ ಇಲಾಖೆ ನೀಡಿರುವ ID ಕೂಡ ಕಡ್ಡಾಯವಾಗಿದೆ ಖಂಡಿತವಾಗ್ಲೂ. ಅಷ್ಟೇ ಅಲ್ಲದೆ ಬಯೋಮೆಟ್ರಿಕ್ಗೆ ಜಾತಿ ಸರ್ಟಿಫಿಕೇಟ್ ಕೊಡಲೇಬೇಕು. ಗೃಹಲಕ್ಷ್ಮಿ ಫಲಾನುಭವಿಗಳು ಸೇವಾ ಕೇಂದ್ರಗಳಿಗೆ ಹೋಗಿ ತಮ್ಮ ಹೆಬ್ಬೆಟ್ಟು ಅಥವಾ ಕಣ್ಣುಗಳ ಅಥವಾ ಫೇಸ್ ಸ್ಕ್ಯಾನ್ ಮಾಡಿಸಬೇಕು. ನೀವು ಪರಿಶಿಷ್ಟ ಜಾತಿ ಅಥವಾ ಪಂಗಡಕ್ಕೆ ಸೇರಿದರೆ RD ನಂಬರ್ ಕಡ್ಡಾಯವಾಗಿರಬೇಕು. ಜಾತಿ ಸರ್ಟಿಫಿಕೇಟ್ನಲ್ಲಿರುವ RD ನಂಬರ್ ನೀಡಿ ಸಂಪೂರ್ಣ ಫಾರ್ಮ್ ತುಂಬಿದ ನಂತರವೇ ಗೃಹಲಕ್ಷ್ಮಿ ಹಣ ಬರಲಿದೆ. ನೋಡಿದ್ರಲ್ಲ, ಗೃಹಲಕ್ಷ್ಮಿ ಹಣ ಮೊದಲಿನ ರೀತಿಯಲ್ಲಿ ನಮ್ಮ ಖಾತೆಗೆ ಬರಬೇಕಂದ್ರೆ ಇದೆಲ್ಲ ರೂಲ್ಸ್ಗಳನ್ನು ಫಾಲೋ ಮಾಡಿ ಅಂತ ತಿಳಿಸ್ತಾ ಇನ್ನೊಂದು ಹೊಸ ವಿಡಿಯೋ ಜೊತೆ ನಿಮ್ಮೊಂದಿಗಿರ್ತೀನಿ. ಅಲ್ಲಿವರೆಗೂ ನಮ್ಮ ನಂದಿ ವ್ಲಾಗ್ಸ್ನ ವೀಕ್ಷಿಸ್ತಾ ಇರಿ. ವೀಕ್ಷಿಸಿದವರೆಲ್ಲರಿಗೂ ಧನ್ಯವಾದಗಳು.